ಹಲೋ ಅಕ್ಕ, ಕೇಳಿಸ್ತಾ ಇದ್ಯಾ? ಅದೇನೋ ಕೇಳ್ತಿದ್ರಲ್ಲ. ಮೇಡಮ್, ಆ ರೌಡಿ ಫೋನ್ ಚೆಕ್ ಮಾಡಿಸ್ದೆ. ಅದರಲ್ಲಿ ರಿತುದ್ ಅಷ್ಟೇ ಅಲ್ಲ, ಆ MLA ಶಕ್ತಿ ಪ್ರಸಾದ್ ಮಗಳು ವಂದನಾ ಇದ್ದಾಳಲ್ಲ, ಅವಳ ಫೋನ್ ಕಾಲ್ ಹಿಸ್ಟ್ರಿನೂ ಇದೆ. ಸರ್, ಸಂಧ್ಯಾ ಲಾಸ್ಟ್ ಕಾಲು ಯಾವ ಟವರಲ್ಲಿ ಕ್ಯಾಚ್ ಆಗಿದೆ? ಹಾ ಮೇಡಮ್, ಇಲ್ಲೇ ಒಂದು 300-350 ಮೀಟ್ರಲ್ಲಿ ಒಂದು ಟವರ್ ಇದೆ. ಸಂಧ್ಯನ್ ಸಾವಾಗಿರೋ ಟೈಮ್ ಯಾವುದು ಸರ್? ಬೆಳಗಿನ ಜಾವ 3-3:30. ಸರ್, ಸಂಧ್ಯನ್ ಮೂಳೆ ಮುರಿದೋಗಿದೆ ಅಂತ ಹೇಳಿದ್ರಲ್ಲ, ನಿಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮೂಳೆ ಯಾವ ಟೈಮಲ್ಲಿ ಮುರಿದೋಗಿರ್ಬೋದು? ಮೇಡಮ್, ಇಲ್ಲಿ ಬೆಳಗಿನ ಜಾವ 4:15 ಅಂತ ಇದೆ ಮೇಡಮ್. ಅದೇಗ್ ಸಾಧ್ಯ ಸರ್? 3:00 ಸತ್ತು ಹೋಗಿದ್ದಾಳೆ, 4:15 ಮೂಳೆ ಮುರಿದು. ಸರ್, ಟವರ್ ಕ್ಯಾಚ್ ಆಗಿರೋದು ಆ ಕಡೆ ಅಂದ್ರಿ ಅಲ್ವಾ ಸರ್? ಅಲ್ಲೇ ಹೋಗಿ ಹುಡ್ಕೋಣ. ಇವಾಗ ಹೇಳ್ತೀನಿ, ಕೇಳಿಸ್ಕೊ. ಇವ್ರು ನನ್ನ ಹೆಂಡತಿ ಭಾರ್ಗವಿ, ನಾವು ಮದುವೆ ಆಗಿದ್ದೀವಿ. ಬ್ರೋ, ನೀನ್ ಬಂದಾಗಿಂದ ನಿನ್ ಜೊತೆ ಮಾತಾಡಕ್ಕೆ ಆಗಿಲ್ಲ ನೋಡು. ಹೋಗಿದ್ ಕೆಲ್ಸ ಏನಾಯ್ತು? ಚೆನ್ನಾಗಾಯ್ತು. ನಿನ್ನ ಅದೆಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಬ್ರೋ. ಭಾರ್ಗವಿ ಅವ್ರಿಗೆ ನಾನು ಎಷ್ಟು ಸಲ ಹೇಳಿದೀನಿ ಗೊತ್ತಾ, ನೀನ್ ಇದ್ದಿದ್ರೆ ನನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದೆ ಅಂತ. ಓ, ನಿಮ್ಮಿಬ್ರಿಗೂ ಡೈರೆಕ್ಟ್ ಆಗಿ ಪರಿಚಯ ಇಲ್ಲ ಅಲ್ವಾ? ಆಮೇಲೆ ಪರಿಚಯ ಮಾಡಿಸ್ತೀನಿ. ನೀನು ಇಲ್ದಿರೋವಾಗ ಈ ಮನೇಲಿ ಏನೇನೋ ನಡೆದೋಯ್ತು ಬ್ರೋ. ಇನ್ಫ್ಯಾಕ್ಟ್ ನೀನು ನಿನ್ನ ವರ್ಕು ಮೀಟಿಂಗ್ ಅಂತ ಬರುವಷ್ಟು ನನ್ನ ಅಧ್ಯಾಯನೇ ಮುಗ್ದೋಗಿದೆ ನೋಡು. ನನ್ನ ಮದ್ವೆನೂ ಮುಗ್ದು ಇವಾಗ ರೀತು ಮದ್ವೆನೂ ಆಗ್ತಾ ಇದೆ. ನಿನಗೂ ಭಾರ್ಗವಿಗೂ ಹೇಗೆ ಮದುವೆ ಆಯ್ತು ಅರ್ಜುನ್? ಅಯ್ಯೋ, ಅದೊಂದು ದೊಡ್ಡ ಕತೆ ಬ್ರೋ. ಕೇಳೋ ಪೇಷನ್ಸ್ ಇದೆಯಾ? ಹೇಳ್ದೆ ಕೇಳ್ದೆ ನನ್ನನ್ನ ಬಲಿ ಕುರಿ ತರ ದೇವಸ್ಥಾನ ಕರ್ಕೊಂಡೋಗಿ ಆ ವಂದನನ್ನ ಮದ್ವೆ ಆಗು ಅಂತ ಹೇಳಿದ್ರು. ಪ್ರೀತಿಸಿರೋ ಭಾರ್ಗವಿ ಇನ್ಯಾರ್ದೋ ಜೊತೆ ಜೀವನ ಮಾಡೋದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಅಂದ್ರೆ ಪ್ರೀತಿಸ್ತಾ ಇದ್ದಿದ್ದು ಹುಡುಗಿ ನನ್ ಟಗರ್ಪುಟ್ಟಿ. ನನ್ ಟಗರ್ಪುಟ್ಟಿ ನನಗ್ ಸಿಗಕ್ಕೆ ಆ ದೇವ್ರೇ ಬಂದು ಆ ಕ್ಷಣಕ್ಕೆ ದಾರಿ ತೋರಿಸ್ದ. ಒಂದ್ ಛತ್ರದಲ್ಲಿ ಸಾಮೂಹಿಕ ಮದ್ವೆ ನಡೀತಿತ್ತು, ಅಲ್ಲೇ ಹೋಗಿ ಮದ್ವೆ ಆಗ್ಬಿಟ್ವಿ. ನಿನ್ಗೆ ಭಾರ್ಗವಿ ಯಾರು ಅಂತ ಗೊತ್ತಾ? ಗೊತ್ತು ಬ್ರೋ, ಡ್ಯಾಡ್ ಅಪೋನೆಂಟ್ ಲಾಯರ್ ಅಲ್ಲ. ಅದಕ್ಕೆ ಅಲ್ವಾ ನೀನ್ ಅವತ್ ನನಗ್ ಬೈದಿದ್ದು, ನನಗ್ ಚೆನ್ನಾಗಿ ನೆನ್ಪಿದೆ. ಆದ್ರೆ ನನ್ ಭಾರ್ಗವಿ ನೀನ್ ಅನ್ಕೊಂಡಿರೋ ತರ ಕೆಟ್ಟೋರಲ್ಲ. ಡ್ಯಾಡ್ ಬಗ್ಗೆ ಅವ್ರಿಗೇನು ಪರ್ಸನಲ್ ದ್ವೇಷ ಇಲ್ಲ, ಸಂಧ್ಯಾಗೆ ನ್ಯಾಯ ಕೊಡ್ಸಕ್ ಹೋರಾಡ್ತಿದಾರಷ್ಟೇ. ಅವ್ರು ಒಳ್ಳೆ ಗುಣಕ್ಕೆ ನಾನು ಬಿದ್ದಿದ್ದು, ನಾನ್ ಸೋತ್ ಹೋಗಿದ್ದು. ನಿಂಗೆ ಗೊತ್ತಾ ಬ್ರೋ, ಭಾರ್ಗವಿಯವರು ಹೊಂದ್ಕೊಳ್ಳೋಕೆ ಲಾ ಪ್ರಾಕ್ಟೀಸ್ನ ಬಿಟ್ಬಿಟ್ಟು ಈ ಮನೆಗೆ ಒಳ್ಳೆ ಸೊಸೆ ಆಗಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಭಾರ್ಗವಿಯವ್ರನ್ನ ಈ ಮನೆಯವ್ರು ಒಪ್ಕೊಂಡ್ರ? ಮನೇನೋ ತುಂಬಿಸ್ಕೊಂಡ್ರು ಬ್ರೋ, ಆದ್ರೆ ಸೊಸೆ ಅಂತ ಒಪ್ಕೊಂಡಿರು. ನಮ್ ಜೊತೆ ಯಾರೂ ಇಲ್ಲ ಅನ್ನೋವಾಗ ಬೃಂದಾತ್ಕೆನೆ ನಮಗ್ ಸಹಾಯ ಮಾಡಿದ್ದು. ನಾನು ಭಾರ್ಗವಿ ಈ ಮನೇಲಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಬೃಂದಾತ್ಕೆನೆ ಕಾರಣ. ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ತಿದಾನಲ್ಲ ಇವನು. ಇವ್ನು ಆಡೋ ಮಾತು ಕೇಳಿ ಚರಣ್ ಊರ್ಕೊಂಡು ನನ್ನ ಬೈದಿದ್ರೆ ಅಷ್ಟೇ ಸಾಕು. ಅದ್ಗೆ ನಿಮ್ ಬಗ್ಗೆನೆ ಮಾತಾಡ್ತಿದ್ದೆ. ಬೃಂದ, ಇವರಿಬ್ರು ಪ್ರೀತಿಗೆ
ನೀನೇ ಸಹಾಯ ಮಾಡಿದಂತೆ. ಬೃಂದ ಅಂತ ಒಳ್ಳೆ ಹುಡುಗಿನ ಪ್ರೀತಿ ಮಾಡಿ ನನ್ನ ಅದಕ್ಕೆ ಕರ್ಕೊಂಬಂದ್ರಲ್ಲ, ಥ್ಯಾಂಕ್ಸ್ ಬ್ರೋ. ಅರ್ಜುನ್, ಮಾವ ನಿನ್ನ ಕರೀತಾ ಇದ್ರು, ಬೇಗ ಹೋಗು. ಓ ಹೌದಾ? ಹಾ. ಬ್ರೋ, ನಿನ್ ಜೊತೆ ತುಂಬಾ ಮಾತಾಡೋದಿದೆ, ಆಮೇಲೆ ಸಿಗ್ತೀನಿ. ಹಾ, ಚರಣ್, ಹಲೋ ಸರ್, ನಾನು ನಿಮ್ಮ ಕಾಲ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ನಿನ್ನೆ ಅದೆಲ್ಲ ಟೆಸ್ಟಿಗೆ ಕಳಿಸಿದ್ರಲ್ಲ, ಅದರದ್ದು ರಿಪೋರ್ಟ್ ಏನಾದರೂ ಬಂತಾ? ಎಲ್ಲಾನು ಕಳಿಸಿದ್ದೀನಿ ಮೇಡಮ್. ರಿಪೋರ್ಟ್ಸ್ ನಮ್ಮ ಕೈ ಸೇರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರಿ ಸರ್, ನಿಮಗೆ ರಿಪೋರ್ಟ್ ಸಿಕ್ಕಿದ ತಕ್ಷಣ ನನಗೆ ವಿಷಯ ತಿಳಿಸಿ. ಈ ಸಲ ಮಾತ್ರ ನಾವು ಯಾರ ಹತ್ರನೂ ಯಾಮಾರಬಾರ್ದು. ಹೌದು ಮೇಡಮ್, ಭಾರ್ಗವಿ 2.0 ವರ್ಷನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟಿಸ್ಟು ತುಂಬಾ ಇರುತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಬಗ್ಗೆ ಯಾರಿಗಾದ್ರೂ ಗೊತ್ತಕ್ಕೂ ಮುಂಚೆ ಆ ಕೊಲೆಗಾರನ ನಾವು ಕಂಡುಹಿಡಿದಿರ್ತೀವಿ. ಬಿಡಿ ಮೇಡಮ್, ಈ ಸಲ ಕಪ್ಪು ಟ್ರೋಫಿ ಎಲ್ಲ ನಮ್ಮದೇ. ಮೇಡಮ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದನ್ನ ಮರ್ತೆ. ಏಯ್, ಅಡ್ಗೆ ಮಾಡೋದ್ ಬಿಟ್ಟು ಏನೇ ಮಾಡ್ತಿದ್ಯಾ? ಫೋನ್ ಹಿಡ್ಕೊಂಡು ನಿಂತಿದ್ಯಾ? ಯಾರ ಜೊತೆ ಮಾತಾಡ್ತಿದ್ಯಾ? ಪರಿಚಯ ಇರೋರ ಜೊತೆ. ಅಪ್ಪ ಅಮ್ಮ ನಿನ್ ಜೊತೆ ಮಾತಾಡ್ತಿಲ್ಲ, ಇನ್ನು ಮನೇನೇ ಇದ್ದಾನೆ. ಇನ್ಯಾವ ಪರಿಚಯದವ್ರು ಇದಾರೋ ನಿನಗೆ? ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಒಬ್ರು ಪರಿಚಯ ಆದ್ರು. ಅವ್ರಿಗೆ ನಾನ್ ಮಾಡೋ ಸ್ಪೆಷಲ್ ಸಾಂಬಾರ್ ಬಗ್ಗೆ ಹೇಳ್ತಾ ಇದ್ದೆ. ಅದ್ರದ್ದು ರೆಸಿಪಿ ಕೇಳ್ತಾ ಇದಾರೆ. ಇದು ಬೇರೆ. ಸರಿ ಆಯ್ತು, ಅದೇನ್ ಮಾತಾಡ್ತೀಯೋ ಮಾತಾಡು, ನಾನು ಕೇಳಿಸ್ಕೊತೀನಿ. ಹಲೋ ಅಕ್ಕ, ಕೇಳಿಸ್ತಾ ಇದ್ಯಾ? ಅದೇನೋ ಕೇಳ್ತಿದ್ರಲ್ಲ. ಮೇಡಮ್, ಆ ರೌಡಿ ಫೋನ್ ಚೆಕ್ ಮಾಡಿಸ್ದೆ. ಅದರಲ್ಲಿ ರಿತುದು ಅಷ್ಟೇ ಅಲ್ಲ, ಆ MLA ಶಕ್ತಿ ಪ್ರಸಾದ್ ಮಗಳು ವಂದನಾ ಇದ್ದಾಳಲ್ಲ, ಅವಳ ಫೋನ್ ಕಾಲ್ ಹಿಸ್ಟ್ರಿನೂ ಇದೆ. ಯಾಕೆ ಮಗಳೇ, ಏನು ಚಿಂತೆಲಿರೋ ಹಾಗಿದೆ? ಹಾಗೇನಿಲ್ಲ ಡ್ಯಾಡ್, ಆರಾಮಾಗೇ ಇದ್ದೀನಿ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಡ್ಯಾಡ್ ಹತ್ರನ ಸುಳ್ಳು ಹೇಳ್ತೀಯಾ? ಅದೇನು ಅಂತ ಹೇಳು. ನಿನ್ನ ಮದುವೆ ಯೋಚನೆ ಮಾಡ್ತಾ ಇದ್ಯಾ? ಯೋಚನೆ ಮಾಡಬೇಡ ಮಗಳೇ, ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗುತ್ತೆ. ಏನು ಹಾಗ ಅನ್ನಿಸ್ತಾ ಇಲ್ಲ ಡ್ಯಾಡ್. ಯಾಕೆ? ಏನಾದರೂ ಸಮಸ್ಯೆನಾ? ಅದು ಏನು ಅಂತ ಹೇಳು. ಡ್ಯಾಡ್, ಅದು ಅದು ರಿತುನ ಟ್ರ್ಯಾಪ್ ಮಾಡಕ್ಕೆ ಒಬ್ಬ ರೌಡಿನ್ ಕಳ್ಸಿದ್ದೆ. ಅವನ್ ಮೊಬೈಲ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಡ್ಯಾಡ್. ರಿತುನ ಟ್ರ್ಯಾಪ್ ಮಾಡ್ತಾ ಇದ್ಯಾ? ಹೌದು ಡ್ಯಾಡ್. ನಾನು ಆ ಮನೆ ಸೇರ್ಬೇಕು, ಆ ಮನೆಯವರೆಲ್ಲ ನನ್ನ ಮಾತು ಕೇಳೋ ಹಾಗಾಗ್ಬೇಕು. ಅರ್ಜುನ್ ನನ್ನ ಮಾತು ಕೇಳೋ ಹಾಗಾಗ್ಬೇಕು ಡ್ಯಾಡ್. ನನ್ನ ಮುಂದೆ ಇದ್ದ ಒಂದು ಆಪ್ಷನ್ ಅಂದ್ರೆ ಅದೇ ರಿತು.
ಡ್ಯಾಡ್, ಸಂಧ್ಯಾನ ಸಾಯ್ಸಕ್ಕೆ ಒಬ್ನಿಗೆ ಸುಪಾರಿ ಕೊಟ್ಟಿದ್ಲು. ಆ ರೌಡಿ ಜೊತೆ ನಾನ್ ಡೀಲ್ ಮಾಡ್ಕೊಂಡು ರಿತುನ ಬ್ಲ್ಯಾಕ್ ಮೇಲ್ ಮಾಡಕ್ ಹೇಳಿದ್ದೆ. ಏನು ಸಂಧ್ಯಾ ಕೊಲೆನಲ್ಲಿ ರಿತು ಕೈವಾಡ ಇದೆಯಾ? ಅವಳು ಚೋಟ್ ಹುಡುಗಿ ಅನ್ಕೊಂಡಿದ್ದೆ, ಈಗ ಅವಳೆ ಚೋಟ್ ಮೆಣಸಿನ್ಕಾಯಿ ಆಗ್ಬಿಟ್ಟಿದ್ದಾಳಾ? ಹೌದು ಡ್ಯಾಡ್, ಆದ್ರೆ ಈಗ ನಾನು ಮಾಡಿರೋ ಪ್ಲಾನ್ ಉಲ್ಟಾ ಹೊಡೆದ್ರೆ ಅಂತ ಭಯ ಆಗ್ತಿದೆ. ಆ ರೌಡಿ ಎಷ್ಟು ಕಾಲ್ ಮಾಡಿದ್ರು ಕನೆಕ್ಟೇ ಆಗ್ತಾ ಇಲ್ಲ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಈಗ ಯಾರು ನಮ್ಮ ವಿರುದ್ಧ ಇಲ್ಲ. ನಮ್ಮ ವಿರುದ್ಧ ಯಾರು ಇಲ್ಲ ಅಂದಮೇಲೆ ಸಮಸ್ಯೆ ಎಲ್ಲಿಂದ ಬರಬೇಕು? ಡ್ಯಾಡ್, ಅದು ಹಾಗಲ್ಲ. ಆ ರೌಡಿ ಏನಾದ್ರು ಆ ಭಾರ್ಗವಿ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ? ಆ ಭಾರ್ಗವಿ ಈಗ JP ಮನೆಯಲ್ಲಿ ಮುಸುರೆ ತೆಗ್ತಿದ್ದಾಳೆ. ರೌಡಿನ ಅವಳು ಹುಡ್ಕೋದಿರ್ಲಿ, ಆ ರೌಡಿನೇ ಅವಳನ್ನು ಹುಡ್ಕೊಂಡು ಬಂದ್ರು ಅವಳು ಕೇಸ್ ತಗೊಳಲ್ಲ. ಯಾಕೆ ಅಂದ್ರೆ JP ಅವಳ ಕೋರ್ಟ್ನ ಬಿಚ್ಚಿಸಿದಾನೆ. ರೌಡಿ ಅಲ್ವಾ, ಕಂಠ ಪೂರ್ತಿ ಕುಡಿದು ಎಲ್ಲೋ ಬಿದ್ದಿರ್ತಾನೆ. ನೀನೇನು ಯೋಚನೆ ನಮ್ಮ ಹುಡುಗರು ಹೇಳಿ ಹುಡುಕಿಸ್ತೀವಿ. ಸ್ಟ್ರೈಕ್ ಇಂದ ಕೆಜಿ 200 ರೂಪಾಯಿ ಇದೆ ಅಂತ ಕಣೆ. ನೀನ್ ಅಷ್ಟೆಲ್ಲ ಶಾಕ್ ಆಗ್ಬೇಕಾಗಿಲ್ಲ. ಇನ್ನು 2000 ಆದ್ರೂ ಈ ಮನೆಯವ್ರಿಗೆ ತಗೊಳ್ಳೋ ತಾಕತ್ತಿದೆ. ಕೊಂಪೆ ಬುದ್ಧಿನ ಅದ್ ಎಲ್ ಬಿಡ್ತೀಯ ಹೇಳು? ಅದೇ ಚೌಕಾಸಿ, ಅದೇ ಜಿಪುಣ್ತನ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ನಂತೆ. ಇದೆ ಅಂತ ಎಲ್ಲ ಹಾಳ್ ಮಾಡೋದಲ್ಲ, ಸಮುದ್ರಕ್ಕೆ ಎಸಿವಾಗ್ಲೂ ಸ್ವಲ್ಪ ಯೋಚನೆ ಮಾಡಿ ಎಸಿಬೇಕು. ಉಂಡಾಡಿ ಗುಂಡನ್ ತರ ಇರೋ ನಿನಗೆ ಇದೆಲ್ಲ ಎಲ್ಲ ಹೇಳು? ಸಾರಿ ಅಕ್ಕ, ನಾನಿಲ್ಲಿ ನಮ್ಮ ಅಕ್ಕನ ಜೊತೆ ಮಾತಾಡ್ತಿದ್ದೆ. ಅದೇ ನೀವು ಈರುಳ್ಳಿ ತಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ಕೆಮಿಕಲ್ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಮೊದಲು ಈರುಳ್ಳಿನ ಟೆಸ್ಟಿಂಗ್ ಕಳ್ಸಿ, ಆಮೇಲೆ ಕೊನೆಯಲ್ಲೊಂದು ಕಪ್ಪು ಬೇರ್ ಸಿಕ್ಕಿದೆಯಲ್ಲ, ಅದಕ್ಕೂ ಈರುಳ್ಳಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ತಿಳ್ಕೊಳ್ಳಿ. ಮೇಡಮ್, ಕೆಲವೊಂದು ಅಫಿಡವಿಟ್ಗೆ ನಿಮ್ಮ ಸೈನ್ ಬೇಕಾಗಿದೆ. ನೀವು ಯಾವಾಗ ಸಿಗ್ತೀರಾ? ಸರಿ ಅಕ್ಕ, ಹಾಗೆ ಮಾಡಿ. ಏನದು ಪದೇ ಪದೇ ಸರಿ ಅಕ್ಕ ಅಂತಿದ್ಯಾ? ಅದೇನ್ ಮಾತಾಡ್ತಿದ್ಯೋ ನಾನು ಕೇಳಿಸ್ಕೋಬೇಕು. ಲೌಡ್ ಸ್ಪೀಕರ್ ಹಾಕು.